ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ ಕದಾಚಿಲ್ಲಭತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಸಾವಿರಾರು ಜನ್ಮಗಳಲ್ಲಿ ಬಂದು ಅವರು ಕದಾಚಿಲ್ಲಭತೆ ಜಂತು, ಎಲ್ಲೋ ಒಂದೋ ಎರಡೋ ಬಾರಿ ಭಗವಂತ ಅವನಿಗೆ ಈ ಭಾರತ ಭೂಮಿಯಲ್ಲಿ ಸಾಧನೆಗೋಸ್ಕರ ಮನುಷ್ಯ ಜನ್ಮವನ್ನು ಕೊಡ್ತಾನೆ. ಮಾನುಷ್ಯಂ ಪುಣ್ಯ ಸಂಚಯಾತ್, ಪುಣ್ಯದ ರಾಶಿ ಇರಬೇಕು. ಪುಣ್ಯದ ರಾಶಿ ಇದ್ದಾಗ ಮಾತ್ರ ಈ ಭಾರತದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನಂತೆ. ಅದು ಯಾಕೆ ಇಷ್ಟು ದೊಡ್ಡದು ಅಂತ ಮುಂದೆ ಹೇಳ್ತಾರೆ. ಇಡೀ ಗಂಗೆ ಇರುವುದು ಇಲ್ಲಿ, ಶ್ರೀಮೇರುಹು ಹಿಮಮಾಂಚ ಬೆಟ್ಟಗಳೆಲ್ಲ ಇಲ್ಲಿ ಇರುವಂಥದ್ದು ಇಲ್ಲಿ. ಸಹಜವಾಗಿಯೇ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗಬೇಕಾದರೆ ಯಾವುದೆಲ್ಲ ವಾತಾವರಣ ಬೇಕೋ ಆ ಎಲ್ಲ ವಾತಾವರಣವನ್ನು ಭಗವಂತ ಇಲ್ಲಿ ಸೃಷ್ಟಿಸಿದ್ದಾನೆ. ಅದು ಭಗವಂತನ ಸಂಕಲ್ಪ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ದೇವತೆಗಳು ಹೊಗಳ್ತಾ ಇರ್ತಾರಂತೆ, ಭಾರತ ಭೂಮಿಯಲ್ಲಿ ಯಾರು ಹುಟ್ಟಿದ್ದಾರೆ ಅವರೆಲ್ಲ ತುಂಬ ಪುಣ್ಯವಂತರು ಅಂತ. ಯಾಕೆ? ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವ. ವರ್ಗಾಸ್ಪದ ಮಾರ್ಗಭೂತೆ, ಸ್ವರ್ಗಕ್ಕೂ ದಾರಿ, ಅಪವರ್ಗ ಅಂತಂದರೆ ಮೋಕ್ಷಕ್ಕೂ ದಾರಿ. ಬೇರೆ ಸ್ವರ್ಗಕ್ಕೆ ಸಾಧನ ಇಲ್ಲ. ಸ್ವರ್ಗದಲ್ಲಿ ಉಂಡು ಅವರು ಇಲ್ಲಿ ಬಂದಿರ್ತಾರೆ, ಸಾಧನೆ ಮಾಡಿ ಸ್ವರ್ಗವನ್ನು ಉಂಡು ಅಲ್ಲಿ ಭೂಮಿ, ಅಲ್ಲಿ ಈ ರೀತಿಯಾಗಿ ಪುಣ್ಯ ಪಾಪಗಳ ವ್ಯವಸ್ಥೆ ಏನೂ ಇಲ್ಲ. ಅಲ್ಲಿ ಮಾಡಿದ್ದನ್ನು ಅನುಭವಿಸ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪುಣ್ಯ ಸಂಪಾದನೆಯೂ ಉಂಟು, ಪಾಪ ಸಂಪಾದನೆಯೂ ಉಂಟು. ಸ್ವರ್ಗಕ್ಕೂ ಹೋಗಬಹುದು. ಸ್ವರ್ಗ ಬೇಡ ಅಂತ ತೀರ್ಮಾನ ಮಾಡಿ ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನವನ್ನು ಮಾಡುವ ಮೂಲಕ ಮೋಕ್ಷವನ್ನು ಸೇರಲಿಕ್ಕೆ ಸಾಧ್ಯ. ಪುರುಷ ಹೇಗೆ ಮೋಕ್ಷವನ್ನು ಸೇರಲಿಕ್ಕೆ ಸಾಧ್ಯ? ಅದನ್ನು ದೇವತೆಗಳು ಹೇಳ್ತಾ ಇದ್ದಾರೆ. ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮಾತ್ಮ ಭೂತೆ. ಭಾರತ ಭೂಮಿಯಲ್ಲಿ ಸಾಧನೆ ಮಾಡಬೇಕು ಅಂತ ಭಾರತ ಭೂಮಿಯಲ್ಲಿ ಸಾಧನೆ ಮಾಡುವವರಿಗೊಂದು ಮಾರ್ಗದರ್ಶನ ಇಲ್ಲಿ ಇದೆ. ಅವರು ಹೇಗೆ ಮಾಡ್ತಾರೆ? ದೇವತೆಗಳು ಹೇಳಿರುವ ವಚನ ಇದು. ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಅಂತ ಕರ್ಮವನ್ನು ಮಾಡ್ತಾರೆ. ಹೇಗೆ? ಅಸಂಕಲ್ಪಿತ. ಸಂಕಲ್ಪ ಇದೆ, ಸಂಕಲ್ಪ ಇಲ್ಲ ಅಂತಲ್ಲ. ಅಸಂಕಲ್ಪಿತ ಅಂತಂದರೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾರೆ. ಯಾವುದೇ ರೀತಿಯಾದ ಕಾಮನೆಗಳನ್ನು ಕೂಡ ಇಟ್ಟುಕೊಳ್ಳಬಾರ್ದು. ಕಾಮನೆಗಳನ್ನು ಇಟ್ಟುಕೊಳ್ಳದೆ ಕೇವಲ ದೇವರು ಪ್ರೀತನಾಗಲಿ ಹೀಗೆ ಮಾಡಿದಾಗ ತತ್ ಫಲಾನಿ, ಅದರ ಫಲವನ್ನು ಅವರು ಯೋಚನೆ ಮಾಡುವುದಿಲ್ಲ. ಹೀಗೆ ಮಾಡುವುದರಿಂದ ನನಗೇನು ಫಲ ಸಿಗಬಹುದು ಇದನ್ನು ಯೋಚನೆ ಮಾಡದೆ ಕೇವಲ ಈ ಕರ್ಮಾಚರಣೆಯಿಂದ ಭಗವಂತ ಪ್ರೀತನಾಗಲಿ ಅಂತ ಯೋಚನೆ ಮಾಡಿ ಸನ್ಯಸ್ಯ ವಿಷ್ಣು, ಮಾಡಿದ ಕರ್ಮಗಳನ್ನೆಲ್ಲವನ್ನು ಕೂಡ ವಿಷ್ಣುವಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿ ಅವಾಪ್ಯತಾಂ ಕರ್ಮ ಮಹೀಬನಂತೆ ತಸ್ಮಿನ್ ಲಯಂಗೆ ತಮಲ ಪ್ರಯಾಂತಿ. ಅವರು ಆ ಭಗವಂತನ ಲೋಕವನ್ನು ಪಡೆಯುತ್ತಾರೆ. ಇದು ಭಾರತ ಭೂಮಿಯಲ್ಲಿ ಇದ್ದು ಸಾಧನೆ ಮಾಡುವವರಿಗಾಗಿ ಪುರಾಣ ಕೊಟ್ಟಂತಹ ಮಾರ್ಗದರ್ಶನ. ಇಲ್ಲಿಯವರು ಹೀಗೆ ಮಾಡಬೇಕು ಅಂತ ಅರ್ಥ. ಅಮಲಾಹ ಪ್ರಯಾಂತಿ, ಹೀಗೆ ಮಾಡುವುದರಿಂದ ಲಾಭ ಏನು? ದೇವರು ಪ್ರೀತನಾಗಲಿ ಎನ್ನುವ ಅನುಸಂಧಾನದಿಂದ ಕರ್ಮಗಳನ್ನು ಮಾಡಿದಾಗ ಒಳಗಿನಿಂದ ಮಲ ಎನ್ನುವಂಥದ್ದು ಪರಿಹಾರ ಆಗ್ತದೆ. ಆ ಹೃದಯದಲ್ಲಿ ಏನು ಮಲ ಮೂಟೆಯಾಗಿ ಇದೆ, ಆ ಮಲಗಳೆಲ್ಲ ಕಳೆದುಕೊಳ್ಳಬೇಕಾದರೆ ಇರುವಂಥದ್ದು ಅದು ಕರ್ಮಾಚರಣೆ. ಪಾವನಾನಿ ಮನೀಷಿಣಾಮ್ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಯಜ್ಞ, ದಾನ, ತಪಸ್ಸು ಇದನ್ನೆಲ್ಲ ಯಾಕೆ ಮಾಡಬೇಕು? ಇದನ್ನೆಲ್ಲ ಮಾಡುವುದರಿಂದ ಹೃದಯದ ಕೊಳೆಯನ್ನು ನಾವು ಕಳಚಿಕೊಳ್ಬೋದು. ಸ್ವಚ್ಛವಾದ ಮನಸ್ಸು ಮಾತ್ರವೇ ದೇವರನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ. ಈ ದೃಷ್ಟಿಯಿಂದ ಭಗವಂತ ಪ್ರೀತನಾಗಲಿ ಅಂತ ಕರ್ಮಾಚರಣೆಯನ್ನು ಮಾಡಿ ಅವರು ತಸ್ಮಿನ್ ಲಯಂ ತೇ ಅಮಲಾಹ ಪ್ರಯಾಂತಿ, ಕೊನೆಗೆ ಒಂದು ದಿವಸ ಭಗವಂತನ ಲೋಕವನ್ನು ಪಡೀತಾರೆ ಅಂತ. ಹೀಗೆ ಒಂದು ಭಾರತದ ಬಗ್ಗೆ ತುಂಬ ರೋಚಕವಾದಂತಹ ಮಾತನ್ನು ಇಲ್ಲಿ ದೇವತೆಗಳು ಹೇಳಿದ್ದನ್ನು ಪುರಾಣ ಉಲ್ಲೇಖ ಮಾಡಿದೆ. ಆ ನಂತರದಲ್ಲಿ ಭಾರತದ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ಕೆಳಗಿನ
ಸಪ್ತ ಪಾತಾಳ ಕೆಳಗಿನ ಲೋಕದ ಬಗ್ಗೆ, ಅದರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ಇದೆ. ಕೆಳಗೆ ಯಾವುದೆಲ್ಲ ಲೋಕಗಳೆಲ್ಲ ಇವೆ ಅಂತ. ಅಲ್ಲಿ ಅತಲಂ ಮಿತಲಂ ಚೈವ ನಿತಲಂ ಚ ಗಭಸ್ತಿಮತ್ ಮಹಾಖ್ಯಂ ಸುತಲಂ ಚಾಗ್ರ್ಯಂ ಪಾತಾಳಂ ಚಾಪಿ ಸಪ್ತಮಂ. ಹೀಗೆ ಪಾತಾಳದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಕೆಳಗಿನ ಲೋಕದ ಬಗ್ಗೆ ವರ್ಣನೆ ಮಾಡಿ, ಈ ಪಾತಾಳದಲ್ಲಿ ಶೇಷ ಇಡೀ ಭೂಮಿಯನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಅಂತ ಹೇಳಿ ಆ ಶೇಷನ ವರ್ಣನೆಯನ್ನು ಪರಾಶರರು ಮೈತ್ರೇಯರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅವನು ಹೇಗಿದ್ದಾನೆ ಶೇಷ, ಅವನು ಎಂಥವನು? ಪಾತಾಳ ನಾಮಧಾಶ್ಚಾಸ್ತೆ ವಿಷ್ಣೋರಿಯಾ ತಾಮಸೀ ತನು ಶೇಷಾಖ್ಯ ಯದ್ಗುಣಾನ್ ವಕ್ತು ನ ಶಕ್ತ ದೈತ್ಯದಾನವಾಹ. ಅವನು ಇಡೀ ಭೂಮಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅವನನ್ನು ವರ್ಣನೆ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಅದು ಯಾವುದು ರೂಪ? ವಿಷ್ಣೋರಿಯ ತಾಮಸೀ ತನುಹು, ವಿಷ್ಣುವಿನ ತಾಮಸೀ ತನುಹು, ತಾಮಸ ರೂಪ ಅಂತ. ಅವನು ತ್ರೈಗುಣ್ಯವರ್ಜಿತಂ, ಭಗವಂತನಿಗೆ ಸತ್ವ ರಜಸ್ಸು ತಮಸ್ಸು ಈ ಮೂರೂ ಗುಣಗಳ ಸ್ಪರ್ಶವು ಭಗವಂತನಿಗೆ ಇಲ್ಲ. ಮತ್ತು ಇಲ್ಲಿ ತಾಮಸೀ ತನುಹು ಅಂತ ಉಂಟಲ್ವ, ತಮಸ್ಸನ್ನು ಪ್ರಳಯ ಕಾಲದಲ್ಲಿ ಆ ತಮೋಗುಣವನ್ನು ಪ್ರಚೋದಿಸುವಂತಹ ಸಂಕರ್ಷಣ ನಾಮಕ ಭಗವದ್ರೂಪ ಏನಿದೆ, ಆ ಭಗವದ್ರೂಪ ಶೇಷನ ಅಂತರ್ಯಾಮಿಯಾಗಿ ಇರುವಂಥದ್ದು. ಅದನ್ನು ಪುರಾಣ ಆ ರಹಸ್ಯ ಭಾಷೆಯಲ್ಲಿ ಹೇಳ್ತಾ ಇದೆ. ಇಲ್ಲಿ ಈ ರೀತಿಯಾಗಿ ಇದೆ ಅಂತ, ಭಗವಂತನಿಗೆ ತಾಮಸರೂಪ ಉಂಟು ಅಂತ ಖಂಡಿತವಾಗಿಯೂ ನಾವು ಅರ್ಥ ಮಾಡಿಕೊಳ್ಬಾರ್ದು. ಆ ರೀತಿಯಾಗಿ ಉಪಾಸನೆ ಮಾಡಿದರೆ ಮಿಥ್ಯೋಪಾಸ ಅನರ್ಥದ. ನಾವು ಸುಳ್ಳು ಸುಳ್ಳು ಉಪಾಸನೆ ಮಾಡಿದೆವು ಅಂತಾದರೆ ಅದು ಅನರ್ಥಕ್ಕೆ ಕಾರಣವಾಗ್ತದೆ. ದೇವರಲ್ಲಿಯೇ ತಾಮಸ ಗುಣವನ್ನು ಅನುಸಂಧಾನ ಮಾಡಿದರೆ ನಾವು ತಮಸ್ಸಿಗೆ ಹೋಗಬೇಕಾಗ್ತದೆ. ಭಾಗವತ ಆರಂಭದಲ್ಲಿಯೇ ಹೇಳಿದೆ ತ್ರೈಗುಣ್ಯ ವರ್ಜಿತಂ, ಅವನು ತ್ರಿಗುಣಬದ್ಧನಲ್ಲ ಅಂತ. ಅದಕ್ಕೆ ವಿರುದ್ಧವಾಗಿ ವೇದವ್ಯಾಸರು ಈ ಅಭಿಪ್ರಾಯದಲ್ಲಿ ಹೇಳಿರಲಿಕ್ಕೆ ಸಾಧ್ಯವಾ? ಆ ಅಭಿಪ್ರಾಯದಲ್ಲಿ ಹೇಳಿದ್ದಲ್ವೇ ಅಲ್ಲ. ತಮೋಗುಣವನ್ನು ಪ್ರಚೋದಿಸುವಂತಹ ಸಂಕರ್ಷಣ ರೂಪ ಏನಿದೆ ಅದು ಶಿವನ ಅಂತರ್ಯಾಮಿಯಾಗಿಯೂ ಕೂಡ ಇರುವಂಥದ್ದು. ಅದನ್ನು ಹೇಳ್ತಾರೆ ಸಂಕರ್ಷಣಾತ್ಮಕೋ ರುದ್ರೋ ನಿಷ್ಕರಾಮ್ಯತ್ಯ ಜಗತ್ರಯಂ ಅಂತ. ಕೊನೆಯ ಕಾಲದಲ್ಲಿ ಆಗುವಾಗ ಆ ಶಿವತತ್ವದ ಮೂಲಕ ಇಡೀ ಜಗತ್ತನ್ನು ಭಗವಂತ ಕಬಳಿಸ್ತಾನೆ ಅಂತ. ಹಾಗಾಗಿ ಸಂಕರ್ಷಣ ನಾಮಕ ಭಗವಂತನ ರೂಪ ಏನಿದೆ ಅದು ಶೇಷನ ಒಳಗೆ ಇರುವಂಥದ್ದು. ಆ ರೂಪವನ್ನು ಪೂರ್ಣವಾಗಿ ದೇವತೆಗಳು ಕೂಡ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಶೇಷನೂ ಅಷ್ಟೇ, ಅವನು ತುಂಬ ಸಣ್ಣ ವ್ಯಕ್ತಿಯೇನೂ ಅಲ್ಲ, ತುಂಬ ಎತ್ತರದಲ್ಲಿಯೇ ಇರುವವನು. ಅವನನ್ನೇ ಯೋ ಅನಂತಃ ಪಠ್ಯತೆ ಸಿದ್ಧೈರ್ ದೇವೋ ದೇವರ್ಷಿ ಪೂಜಿತಃ ಸಹಸ್ರ ಶಿರಷ ವ್ಯಕ್ತ ಸ್ವಸ್ತಿಕಾಮಲಭೂಷಣ. ಅವನನ್ನು ಅನಂತ ಅಂತ ಕರೆಯುವುದು ಉಂಟು. ದೇವರ್ಷಿ ಪೂಜಿತಃ, ದೇವತೆಗಳೆಲ್ಲ ಅವರನ್ನು ಪೂಜೆ ಮಾಡ್ತಾರೆ. ಸಾವಿರಾರು ತಲೆಗಳು ಅವನಿಗೆ ಇದೆ. ಪ್ರತಿಯೊಂದು ಹೆಡೆಯ ಮೇಲೆಯೂ ಕೂಡ ಸ್ವಸ್ತಿಕ ಚಿಹ್ನೆ ಉಂಟು ಅಂತ ಪುರಾಣ ಅವನ ಪರಿಚಯವನ್ನು ಮಾಡ್ತಾ ಉಂಟು. ಅದರಿಂದಾಗಿ ಒಳ್ಳೆಯ ಕಾಂತಿ ಇಡೀ ದಿಕ್ಕುಗಳಲ್ಲಿ ಹಬ್ಬಿದೆ. ನೀಲವಾಸ, ಅವನ ಬಟ್ಟೆ ನೀಲ ಬಣ್ಣದ್ದು, ಕೈಯಲ್ಲಿ ನೇಗಿಲನ್ನು ಹಿಡಿದುಕೊಂಡಿದ್ದಾನೆ ಅಂತ ಹೇಳಿ ವಾರುಣಿ ಜೊತೆಗಿದ್ದಾಳೆ ಅಂತ. ಇಂತಹ ಶೇಷ ಪ್ರಳಯ ಕಾಲದಲ್ಲಾಗುವಾಗ ಕಲ್ಪಾಂತೆ ಯಸ್ಸ ವಕ್ತ್ರೇಭ್ಯೋ ವಿಷಾನಲ ಶಿಖೋಜ್ವಲ, ಅವನ ನಾಲಿಗೆಯಲ್ಲಿ ಪ್ರಖರವಾದ ವಿಷ ಹೊರಗೆ ಬರ್ತದೆ. ಅದರಿಂದ ಸಂಕರ್ಷಣಾತ್ಮಕೋ ರುದ್ರೋ ನಿಷ್ಕ್ರಾಮ್ಯತ್ಯ ಜಗತ್ರಯಂ, ಸಂಕರ್ಷಣಾತ್ಮಕನಾದಂತಹ ರುದ್ರ. ಏನಿದರ ಅರ್ಥ? ಸಂಕರ್ಷಣನೇ ಆತ್ಮ ಅಂತಂದರೆ ಸ್ವಾಮಿ, ಸಂಕರ್ಷಣನೇ ಸ್ವಾಮಿಯಾಗಿ ಉಳ್ಳಂತಹ ರುದ್ರದೇವರು ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಹೌದು, ಶಿವಶಕ್ತಿ ಸಂಹಾರ ಶಕ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕೇವಲ ಶಿವನೇ ಸ್ವತಂತ್ರನಾಗಿ ಇದನ್ನೆಲ್ಲವನ್ನು ಕೂಡ ಮಾಡುವವನಲ್ಲ, ಅವನ ಒಳಗೆ ಭಗವಂತ ಶೇಷನ ಒಳಗಿರುವಂತಹ ಸಂಕರ್ಷಣ ನಾಮಕ ಭಗವಂತ ಈ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡಿಸ್ತಾನೆ ಅಂತ ಪುರಾಣ ಹೇಳ್ತಾ ಇದೆ. ಆಮೇಲೆ ಹೀಗೆ ಶೇಷನ ಬಗ್ಗೆ ಹೇಳಿ, ಯಮಾರಾಧ್ಯ ಪುರಾಣರ್ಷಿ ಗರ್ಗೋ ಜ್ಯೋತಿಂಷಿ ತತ್ವತಃ ಜ್ಞಾತವಾನ್ ಸಕಲಂ ಚೈವ ನಿಮಿತ್ತ ಪಠಿತಂ ಫಲಂ. ಇವನ ಉಪಾಸನೆಯಿಂದ ಏನು ಫಲ?
ನೇರ ಹೇಳಲಿಲ್ಲ. ಆದರೆ ಗರ್ಗಾಚಾರ್ಯರು ಇವನ ಆರಾಧನೆಯನ್ನು ಮಾಡಿ ಜ್ಯೋತಿಷ್ಯದ ಅಪೂರ್ವ ಮಾಹಿತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡ್ರಂತೆ. ಸಕಲಂಚೈವ ನಿಮಿತ್ತ ಪಠಿತಂ ಬಲಂ, ಆ ಶಕುನಶಾಸ್ತ್ರ ಏನಿದೆ ಆ ಶಕುನಶಾಸ್ತ್ರವನ್ನೆಲ್ಲ ಈ ಶೇಷನ ಆರಾಧನೆಯನ್ನು ಮಾಡುವ ಮೂಲಕ ಗರ್ಗಾಚಾರ್ಯರು ಅವರು ಪಡೆದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವನೇ ಬಿಭರ್ತಿಮಾಲಾಂ ಲೋಕಾನ ಸದೇವಾಸುರ ಮಾನುಷಾಂ. ಇಡೀ ಲೋಕಗಳನ್ನು ನಾವು ಎದೆ ಕಂಠದಲ್ಲಿ ಮಾಲೆಯನ್ನು ಹೇಗೆ ಹಾಕಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಅಷ್ಟು ಸರಳವಾಗಿ ಇಡೀ ಭೂಮಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ದಾರೆ ಆಚಾರ್ಯರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ 1000 ಹೆಡೆ, ಅದರಲ್ಲೊಂದು ನಡುವಿನ ಹೆಡೆಯಲ್ಲಿ ನನು ಸರಸಪಾಯತೆ, ಸಾಸಿವೆ ಕಾಳನ್ನು ಹೊತ್ತುಕೊಂಡಂತೆ ಇಡೀ ಭೂಮಂಡಲವನ್ನು ಶೇಷ ಧಾರಣೆ ಮಾಡಿದ್ದಾನೆ ಅಂತ ಅವನ ವಿಸ್ತಾರವನ್ನು ಹೇಳಿದ್ದುಂಟು. 30,000 ಯೋಜನ ಅವನ ಹೆಡೆ ಇದೆ, ಅವನ ವ್ಯಾಪ್ತಿ ಇದೆ ಅಂತ. ಹಾಗೆ ಇಡೀ ಭೂಮಿಯನ್ನು ಅವನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿ ಆ ನಂತರದಲ್ಲಿ ನರಕದ ಲೋಕಗಳ ಬಗ್ಗೆ ಪಟ್ಟಿಯನ್ನು ಕೊಡ್ತಾನೆ. ತುಂಬ ನರಕಗಳನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ನಾವು ಆ ನರಕಗಳನ್ನು ನೋಡುವುದಕ್ಕಿಂತ ಇಂತಹ ತಪ್ಪುಗಳನ್ನು ಮಾಡಿದರೆ ಇಂಥ ನರಕಗಳು ಅಂತ ಇದೆ. ಅಂತಹ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಕೇವಲ ನರಕದ ಪಟ್ಟಿಯನ್ನು ಕೇಳಿದ ಕೂಡಲೇ ಏನಾಗೋದಿಲ್ಲ. ಮತ್ತ್ಯಾಕೆ ಈ ನರಕದ ಪಟ್ಟಿಯನ್ನು ಪುರಾಣದಲ್ಲಿ ಕೊಡ್ತಾರೆ? ಹೆದರಿಸುವ ಸಲುವಾಗಿ ಅಲ್ಲ, ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ.